ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಾರುಗಳ ಓವರ್ಟೇಕ್. ಇದೇ ವಿಚಾರಕ್ಕೆ ದೊಡ್ಡ ಗಲಾಟೆಯೊಂದು ನಡೆದು ಹೋಗಿದೆ. ಕಾರಿನಲ್ಲಿದ್ದದ್ದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ. ಕಾರು ಓವರ್ಟೇಕ್ ಸಂಬಂಧ ಹೆಗಡೆ ಚಾಲಕ ಮತ್ತು ಗನ್ಮ್ಯಾನ್ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಕೋಮು ಬಣ್ಣ ಬೆಳೆದು ಬಿಟ್ಟಿದೆ. ದಾಬಾಸ್ಪೇಟೆ ಸಮೀಪದ ಹಳೆ ನಿಜಿಗಲ್ಲು ಬಳಿ ಘಟನೆ ನಡೆದಿದ್ದು, ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಆಗಮಿಸುತ್ತಿದ್ದ ಅನಂತಕುಮಾರ್ ಹೆಗಡೆ ಕಾರನ್ನ ಮುಸ್ಲಿಂ ಸಮುದಾಯದ ಕಾರು ಓವರ್ಟೇಕ್ ಮಾಡಿದೆ. ಇದರಿಂದ ದಾಬಾಸ್ಪೇಟೆ ಬಳಿ ಕಾರು ನಿಲ್ಲಿಸಿ ಚಾಲಕನ ಹಾಗೂ ಕಾರಿನಲ್ಲಿದ್ದವರಿಗೆ ಹೆಗಡೆ ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲ್ಲೆಯಿಂದಾಗಿ ಕೆಲವರಿಗೆ ಹಲ್ಲು ಮುರಿತವಾಗಿದೆ, ರಕ್ತಸ್ರಾವವಾಗಿದೆ. ದಾಬಾಸ್ಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲು ಮಾಡಲಾಗಿದ್ದು, ಹಲ್ಲೆಗೊಳಗಾದ ಮುಸ್ಲಿಂ ಸಮುದಾಯ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಾರುಗಳ ಓವರ್ಟೇಕ್. ಇದೇ ವಿಚಾರಕ್ಕೆ ದೊಡ್ಡ ಗಲಾಟೆಯೊಂದು ನಡೆದು ಹೋಗಿದೆ. ಕಾರಿನಲ್ಲಿದ್ದದ್ದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ. ಕಾರು ಓವರ್ಟೇಕ್ ಸಂಬಂಧ ಹೆಗಡೆ ಚಾಲಕ ಮತ್ತು ಗನ್ಮ್ಯಾನ್ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಕೋಮು ಬಣ್ಣ ಬೆಳೆದು ಬಿಟ್ಟಿದೆ. ದಾಬಾಸ್ಪೇಟೆ ಸಮೀಪದ ಹಳೆ ನಿಜಿಗಲ್ಲು ಬಳಿ ಘಟನೆ ನಡೆದಿದ್ದು, ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಆಗಮಿಸುತ್ತಿದ್ದ ಅನಂತಕುಮಾರ್ ಹೆಗಡೆ ಕಾರನ್ನ ಮುಸ್ಲಿಂ ಸಮುದಾಯದ ಕಾರು ಓವರ್ಟೇಕ್ ಮಾಡಿದೆ. ಇದರಿಂದ ದಾಬಾಸ್ಪೇಟೆ ಬಳಿ ಕಾರು ನಿಲ್ಲಿಸಿ ಚಾಲಕನ ಹಾಗೂ ಕಾರಿನಲ್ಲಿದ್ದವರಿಗೆ ಹೆಗಡೆ ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲ್ಲೆಯಿಂದಾಗಿ ಕೆಲವರಿಗೆ ಹಲ್ಲು ಮುರಿತವಾಗಿದೆ, ರಕ್ತಸ್ರಾವವಾಗಿದೆ. ದಾಬಾಸ್ಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲು ಮಾಡಲಾಗಿದ್ದು, ಹಲ್ಲೆಗೊಳಗಾದ ಮುಸ್ಲಿಂ ಸಮುದಾಯ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಾರುಗಳ ಓವರ್ಟೇಕ್. ಇದೇ ವಿಚಾರಕ್ಕೆ ದೊಡ್ಡ ಗಲಾಟೆಯೊಂದು ನಡೆದು ಹೋಗಿದೆ. ಕಾರಿನಲ್ಲಿದ್ದದ್ದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ. ಕಾರು ಓವರ್ಟೇಕ್ ಸಂಬಂಧ ಹೆಗಡೆ ಚಾಲಕ ಮತ್ತು ಗನ್ಮ್ಯಾನ್ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಕೋಮು ಬಣ್ಣ ಬೆಳೆದು ಬಿಟ್ಟಿದೆ. ದಾಬಾಸ್ಪೇಟೆ ಸಮೀಪದ ಹಳೆ ನಿಜಿಗಲ್ಲು ಬಳಿ ಘಟನೆ ನಡೆದಿದ್ದು, ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಆಗಮಿಸುತ್ತಿದ್ದ ಅನಂತಕುಮಾರ್ ಹೆಗಡೆ ಕಾರನ್ನ ಮುಸ್ಲಿಂ ಸಮುದಾಯದ ಕಾರು ಓವರ್ಟೇಕ್ ಮಾಡಿದೆ. ಇದರಿಂದ ದಾಬಾಸ್ಪೇಟೆ ಬಳಿ ಕಾರು ನಿಲ್ಲಿಸಿ ಚಾಲಕನ ಹಾಗೂ ಕಾರಿನಲ್ಲಿದ್ದವರಿಗೆ ಹೆಗಡೆ ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲ್ಲೆಯಿಂದಾಗಿ ಕೆಲವರಿಗೆ ಹಲ್ಲು ಮುರಿತವಾಗಿದೆ, ರಕ್ತಸ್ರಾವವಾಗಿದೆ. ದಾಬಾಸ್ಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲು ಮಾಡಲಾಗಿದ್ದು, ಹಲ್ಲೆಗೊಳಗಾದ ಮುಸ್ಲಿಂ ಸಮುದಾಯ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಾರುಗಳ ಓವರ್ಟೇಕ್. ಇದೇ ವಿಚಾರಕ್ಕೆ ದೊಡ್ಡ ಗಲಾಟೆಯೊಂದು ನಡೆದು ಹೋಗಿದೆ. ಕಾರಿನಲ್ಲಿದ್ದದ್ದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ. ಕಾರು ಓವರ್ಟೇಕ್ ಸಂಬಂಧ ಹೆಗಡೆ ಚಾಲಕ ಮತ್ತು ಗನ್ಮ್ಯಾನ್ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಕೋಮು ಬಣ್ಣ ಬೆಳೆದು ಬಿಟ್ಟಿದೆ. ದಾಬಾಸ್ಪೇಟೆ ಸಮೀಪದ ಹಳೆ ನಿಜಿಗಲ್ಲು ಬಳಿ ಘಟನೆ ನಡೆದಿದ್ದು, ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಆಗಮಿಸುತ್ತಿದ್ದ ಅನಂತಕುಮಾರ್ ಹೆಗಡೆ ಕಾರನ್ನ ಮುಸ್ಲಿಂ ಸಮುದಾಯದ ಕಾರು ಓವರ್ಟೇಕ್ ಮಾಡಿದೆ. ಇದರಿಂದ ದಾಬಾಸ್ಪೇಟೆ ಬಳಿ ಕಾರು ನಿಲ್ಲಿಸಿ ಚಾಲಕನ ಹಾಗೂ ಕಾರಿನಲ್ಲಿದ್ದವರಿಗೆ ಹೆಗಡೆ ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲ್ಲೆಯಿಂದಾಗಿ ಕೆಲವರಿಗೆ ಹಲ್ಲು ಮುರಿತವಾಗಿದೆ, ರಕ್ತಸ್ರಾವವಾಗಿದೆ. ದಾಬಾಸ್ಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲು ಮಾಡಲಾಗಿದ್ದು, ಹಲ್ಲೆಗೊಳಗಾದ ಮುಸ್ಲಿಂ ಸಮುದಾಯ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ.